ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಮೆಂತ್ಯ ಹಾಲು ಪಲ್ಯ ಮಾಡೋಣ. ಬನ್ನಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನನಗೆ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಅದಕ್ಕೆ ಅದು ಫ್ರೈ ಆದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ. ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಇಲ್ಲಿ ಹಾಕ್ಕೋಬೋದು ನೀವು. ನಾನು ಹಾಕ್ಕೊಂಡಿಲ್ಲ, ನಾನು ಖಾರದ ಪುಡಿ ಹಾಕ್ಕೊತೀನಿ. ಹಸಿಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು. ಅದು ಫ್ರೈ ಆದಮೇಲೆ ಒಂದು 2 ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಒಂದೇ ಪಲ್ಯ ಮಾಡ್ಬೋದು, ಆದರೆ ಅದು ಸ್ವಲ್ಪ ಕಹಿ ಹೊಡೆಯುತ್ತೆ, ಮಕ್ಕಳು ತಿನ್ನಲ್ಲ. ಹಂಗಾಗಿ ಆಲೂಗಡ್ಡೆ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ. ಹಂಗಾಗಿ ಅದಕ್ಕೆ ನಾನು ಸ್ವಲ್ಪ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಿಂಗೂ ನಾನು ಸ್ವಲ್ಪ ಅದಕ್ಕೆ ಉಪ್ಪು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ, ಅದು ಬೇಯಲಿ ಅಂತ ಅಂದ್ಬಿಟ್ಟು. ಮಿಕ್ಸ್ ಮಾಡಿ ಸ್ವಲ್ಪ ಒಂದು 2-3 ನಿಮಿಷ ಮುಚ್ಚಿಕ್ಕೋಣ ಇದನ್ನು. ಸೊಪ್ಪು ಒಂದು ಅರ್ಧ ಕಟ್ಟಿದೆ, ಮೆಂತ್ಯ ಸೊಪ್ಪದು ತೊಳ್ಕೊಂಡು ಸಣ್ಣಗೆ ಹೆಚ್ಕೊಂಡು ನಾನು ಹಾಕ್ಕೊತಾ ಇದ್ದೀನಿ. ಅದನ್ನು ಒಂದು ಅರ್ಧ ಕಟ್ಟಿದೆ, ಸಾಕು. ಒಂದು ಟೈಮ್ಗೆ ಆಗುತ್ತೆ ಇದು. ಜಾಸ್ತಿ ಸೊಪ್ಪು ಹಾಕ್ಬಿಟ್ರೆ ಕಹಿ ಹೊಡಿಯುತ್ತೆ. ಹಂಗಾಗಿ ನಾನು ಸ್ವಲ್ಪ ಒಂದು ಅರ್ಧ ಕಟ್ಟಷ್ಟೇ ಹಾಕ್ಕೊಂಡಿದ್ದೀನಿ. ಅಷ್ಟೊಂದು ಸೊಪ್ಪು ನೋಡ್ರಿ, ಫ್ರೈ ಆಗೋಷ್ಟರಲ್ಲಿ ಸ್ವಲ್ಪನೇ ಆಗಿದೆ. ಮುಚ್ಚಿಕ್ಕೋಣ ಒಂದು 5 ನಿಮಿಷ ಇದನ್ನು ಲೋ ಫ್ಲೇಮ್ ಇಟ್ಬಿಟ್ಟು. ಇವಾಗ ಮಸಾಲೆ ಐಟಮ್ ಹಾಕ್ಕೊಳ್ಳೋಣ. ಖಾರದ ಪುಡಿ ಒಂದು 1/4 ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಒಂದು 1/4 ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಧನಿಯಾ ಪೌಡರ್ ಒಂದು 1/4 ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಹೆಲ್ತ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಪಲ್ಯ. ಮೆಂತ್ಯ ಸೊಪ್ಪು ಹೆಲ್ತ್ಗೆ ತುಂಬ ಒಳ್ಳೆಯದು. ಮಾಡಿಕೊಂಡು ವಾರಕ್ಕೊಂದ್ಸತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊಪ್ಪಿನ ಪಲ್ಯ ಮಕ್ಳಿಗೆ ಕೊಡಬೇಕು. ಹಂಗಾಗಿ ಯಾವುದಾದ್ರೂ ಒಂದು ಸೊಪ್ಪು ತೊಗೊಂಡು ಮಾಡ್ಕೊತಾ ಇದು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.